ಕಾರ್ಯಾಚರಣೆ ನಾವು ಬೆಳಿಗ್ಗೆ ಸ್ವಲ್ಪ ಜಲ್ದಿ ಶುರು ಮಾಡಿದ್ದೀವಿ. ನಿನ್ನೆ ಏನು ನಮ್ಮ 2 ಕುಮ್ಕಿ ಆನೆ ಎಕ್ಸ್ಟ್ರಾ ಬಂದಿತ್ತು ನಾಗರಹೊಳೆಯಿಂದ, ಅದದ್ದು ಸೇರಿ ನಿನ್ನೆ ಒಂದು ಅಟೆಂಪ್ಟ್ ಮಾಡಿದ್ವಿ. ನಿನ್ನೆ ಸಕ್ಸಸ್ ಆಗಿಲ್ಲ. ಇವತ್ತು ಬೆಳಿಗ್ಗೆ ಅನ್ಫಾರ್ಚುನೇಟ್ ಆಗಿ ಚೀಕ್ನಲ್ಲಿ ಫಾರೆಸ್ಟ್ನಲ್ಲಿ ಆನೆ ಇತ್ತು. ಸೊ ಆ ಟೈಮ್ ನಾವು ಸೆಡೆಟ್ ಮಾಡಿ ದೆನ್ ಕುಮ್ಕಿಗೆ ಹಾಕ್ಕೊಂಡು ನಾವು ಮಾಡಿದ್ದೀವಿ. ಬಟ್ ಇದರಲ್ಲಿ ಒಂದು ಚಾಲೆಂಜ್ ಏನು, ಭಾಳ ದೂರ ಅಪ್ಲಿಫ್ಟಿಂಗ್ ಲೊಕೇಶನ್, ಈಗ ಲಿಫ್ಟಿಂಗ್ ನಡೀತಾ ಇದೆ, ಅದು ಬಹಳ ದೂರ ಇತ್ತು. ಅದಕ್ಕೆ ಆ್ಯಂಡ್ ಸ್ಲೋಪ್ ಆಲ್ಸೋ. ಆ್ಯಂಡ್ ಈ ಕಾರ್ಯಾಚರಣೆಯಲ್ಲಿ ವಿಶೇಷತೆ ಏನು ದಟ್ ನಿನ್ನೆ ಮತ್ತು ಇವತ್ತು ನಾವು ಡಾಗ್ ಸ್ಕ್ವಾಡ್ ಯೂಸ್ ಮಾಡಿದ್ದೀವಿ. ಸೊ ಶ್ವಾನದೆಲ್ಲ ಇಲ್ಲಿವರೆಗೂ ಹಾಸನ ಜಿಲ್ಲೆಯಲ್ಲಿ ಯೂಸ್ ಮಾಡಿಲ್ಲ. ಲಾಸ್ಟ್ ಡೇ ಯಾವಾಗ ನಮ್ಮದು ಈ ಆನೆನೇ ಕ್ಯಾಪ್ಚರ್ ಮಾಡಿದ್ದೀವಿ, ಅವ್ರದ್ದು ಹಗ್ಗ ಕಟ್ಟಾಗಿ ಅವರು ಹೊರಟ್ಬಿಟ್ಟಿದ್ರು. ಆ ಹಗ್ಗ, ಕಾಲ್ ಹಗ್ಗ ವಾಸ್ ಸ್ಟಿಲ್ ದೇರ್. ಸೊ ಕಾಲ್ ಹಗ್ಗಕ್ಕೆ ಸ್ಮೆಲ್ಗೆ ಮತ್ತು ಪಾತ್ಗೆ ಆ್ಯಂಡ್ ಆಲ್ಸೋ ಬೇರೆ ಏನಾದರೂ ಸ್ಮೆಲ್ ಕೊಟ್ಟರೆ ಆ ಶ್ವಾನದಲ್ಲಿ ಏನು ಟ್ರೈನ್ ಇದೆ, ಎಲಿಫೆಂಟ್ ಟ್ರ್ಯಾಕಿಂಗ್ ಏನೇನು ಟ್ರೈನ್ ಇದೆ, ಅದು ಶ್ವಾನದಲ್ಲಿ ಟ್ರ್ಯಾಕ್ ಮಾಡಿ 100 ಮೀಟರ್ ದೂರದಲ್ಲಿ ಹೋಗಿ ನಿಂತ್ಕೊಳ್ತಾರೆ. ಅಲ್ಲಿ ನಿಂತ್ಕೊಂಡ್ರೆ ಮೀನ್ಸು 100 ಮೀಟರ್ ದೂರದಲ್ಲಿ ಆನೆ ಇದೆ. ಶಬ್ದ ಏನೂ ಮಾಡಲ್ಲ, ಆನೆಗೇನು ಡಿಸ್ಟರ್ಬ್ ಮಾಡಲ್ಲ. ಸೊ ಈಗ ಡ್ರೈ ಸೀಸನ್ ಈಗ ಏನು ನಡೀತಾ ಇದೆ, ಇಲ್ಲಿ ನಮಗೆ ಹೆಜ್ಜೆ ಗುರುತು ಸಿಗ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಆ ಟೈಮ್ ನಾವು ಶ್ವಾನದಲ್ಲಿ ಇನ್ನೂ 1 ತಿಂಗಳು ಇಟ್ಕೊಳ್ತೀವಿ. ಸೊ ದಟ್ ಬೆಳಿಗ್ಗೆ ಟ್ರ್ಯಾಕಿಂಗ್ ಮತ್ತು ಅನೌನ್ಸ್ಮೆಂಟ್ಗೆ ನಮಗೆ ಅನುಕೂಲ ಆಗುತ್ತೆ. ಬನ್ನೇರ್ಘಟ್ಟದಿಂದ ತರಿಸಿದ್ದೀವಿ. ಒನ್ NGO ಇಸ್ ದೇರ್, ಎ ರೋಷಾ, ಅವ್ರದ್ದು ಟ್ರೈನ್ಡ್ ಡಾಗ್ ಇದೆ. ಸೊ ಬನ್ನೇರ್ಘಟ್ಟನಲ್ಲಿ ಟ್ರೈನ್ ಆಗ್ತಿತ್ತು, ಈಗ ನಮ್ಮಲ್ಲಿ ಯೂಸ್ ಆಗ್ತಿದೆ ನೆಕ್ಸ್ಟ್ 1 ಮಂತ್. ಅದೇ ಈಗ 1 more ರೇಡಿಯೋ ಕಾಲರ್ ಏನಿದೆ, ನಮ್ಮದು ಬ್ಯಾಟ್ರಿ ಏನು ಡ್ರೈನ್ ಆಗಿದೆ. ಸೊ ಅದು ನಾವು ಅಟೆಂಪ್ಟ್